ಹಲೋ ಗೈಸ್, ಇರಿಟೇಷನ್ ಸುಂದ್ರಿ ಅಂದರೆ ಯಾರು ಅಂತ ಗೊತ್ತಾ? ನಿಮಗೆ ಗೊತ್ತಿರುತ್ತೆ. ಇವತ್ತು ಎಪಿಸೋಡ್ ನೋಡಿ ಇರಿಟೇಷನ್ ಸುಂದ್ರಿ ಯಾರು ಅಂತ. ಯಾಕಂದರೆ ಅವ್ರದ್ದು ನಾನು ಹೆಸ್ರು ಹೇಳೋಕೆ ಹೋಗಲ್ಲ. ಹೆಸ್ರು ಹೇಳ್ಬಿಟ್ರೆ ಅವರ ಫೇಕ್ ಐ ಡಿ ಸಪೋರ್ಟರ್ಸ್ ಇದ್ದಾರಲ್ಲ, ಮತ್ತು ಫಾಲೋವರ್ಸು, ಫೇಕ್ ಐ ಡಿ ಫಾಲೋವರ್ಸು ಬಂದು ನನಗೆ ಆ ಮಗನೆ ಈ ಮಗನೆ ಅಂತೆಲ್ಲ ಕಮೆಂಟ್ ಹಾಕ್ತಾರೆ. ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಅದಕ್ಕೋಸ್ಕರ ಅವ್ರಿಗೆ ಇರಿಟೇಷನ್ ಸುಂದ್ರಿ ಅಂತ ನಾನು ಹೆಸರಿಟ್ಟಿದ್ದೀನಿ ಅಷ್ಟೇ. ಏನಕ್ಕೆ ಅಂತ ಹೇಳ್ತೀನಿ ಕೇಳಿ. ಫಸ್ಟ್ ಆಫ್ ಆಲ್, ಒಬ್ಬರು ವ್ಯಕ್ತಿ ಬಗ್ಗೆ ಗೊತ್ತಿಲ್ಲ ಅಂದರೆ ಮಾತಾಡೋಕ್ಕೆ ಹೋಗಬಾರ್ದು. ಸುಮ್ಮನೆ ಅವ್ರಿಗೆ ಟಾರ್ಗೆಟ್ ಮಾಡ್ಕೊಂಡು ಮಾತಾಡೋದು. ಯಾರ ಬಗ್ಗೆ ಅಂತ ಗೊತ್ತಿರುತ್ತೆ? ಕಾವ್ಯನ ಮೇಲೆ ಟಾರ್ಗೆಟು. ಕಾವ್ಯನ ಮೇಲೆ ಹೊಸಿ ಟಾರ್ಗೆಟ್ ಮಾಡ್ತಾ ಇಲ್ಲ. ಅವನಿಗೆ ಏನು ಮಾಡೋಳೆ ಅಂತಲೇ ಗೊತ್ತಾಯ್ತಾ ಇಲ್ಲ. ಗಿಲ್ಲಿ ಜೊತೆ ಇರೋದೇ ತಪ್ಪು ಅನಿಸ್ತೈತೆ ನನಗೆ. ಯಾಕೋ ಗಿಲ್ಲಿ ಜೊತೆ ಕಾವ್ಯ ಇರೋದಕ್ಕೆ ಕಾವ್ಯನ ಟಾರ್ಗೆಟ್ ಮಾಡ್ತಾಳೆ. ಅದನ್ನ ನಾನು ಧ್ರುವಂತಣ್ಣ ಕರೆಕ್ಟಾಗಿ ಹೇಳ್ಬಿಟ್ಟ ಇರಿಟೇಷನ್ ಸುಂದ್ರಿಗೆ, ನೀನು ಹಿಂಗೆ ಮಾಡ್ತಾ ಇದೆಯಾ, ಕರೆಕ್ಟಾಗಿ ಹಿಂಗೆ ಮಾಡ್ತಾ ಇರೋದು ನೀನು. ಅವ್ರಿಬ್ರು ಜೊತೆ ಸ್ಪಂದನ ಮತ್ತು ಕಾವ್ಯನ ಜೊತೆ ಗಿಲ್ಲಿ ಇರೋದು ನಿಮ್ಗೆ ಇಷ್ಟ ಇಲ್ಲ, ಅದಕ್ಕೋಸ್ಕರ ಮಾಡ್ತಾ ಇದೆಯಾ ಅಂತ ಕರೆಕ್ಟಾಗಿ ಧ್ರುವಂತ ಹೇಳ್ದ. ನಾನು ಧ್ರುವಂತ ಅನ್ನೊಂದು ಇವತ್ತು ಎಲ್ಲ ಪಾಯಿಂಟ್ಸ್ಗಳು 100 ಮಾರ್ಕ್ಸ್ ಕೊಡ್ತೀನಿ. ಕರೆಕ್ಟಾಗಿತ್ತು 100 ಏನಕ್ಕೆ ಅಂದರೆ ಬರೀ ನಾನು ಗಿಲ್ಲಿನ ಹೊಗಳುಬಿಟ್ಟ, ಗಿಲ್ಲಿ ಒಳ್ಳೆ ಸಖತ್ತಾಗಿ ಆಡ್ತಾನೆ ಅಂತ ಹೇಳ್ತಾ ಇಲ್ಲ. ನಾನು ಆ್ಯಸ್ ಎ ಗಿಲ್ಲಿ ಫ್ಯಾನ್ ನನಗೆ ಇವತ್ತು ಧ್ರುವಂತಣ್ಣ ಅವ್ನ ಪಾಯಿಂಟಿಂದ ಇವತ್ತು ಗೆದ್ಬಿಟ್ಟ ನನ್ನ ಮನಸ್ಸನ್ನು. ಕರೆಕ್ಟಾಗಿ ಹೇಳ್ದ. ಈ ಇರಿಟೇಷನ್ ಸುಂದ್ರಿ ಹೆಂಗೆ ಅಂತ ಹೇಳಿದ್ರೆ, ಇತ್ಲಾಗೆ ಅರ್ಥ ಮಾಡ್ಕೊಳ್ಳಲ್ಲ, ಇತ್ಲಾಗೆ ಸರಿಯಾಗಿ ಹೇಳಲ್ಲ. ಸುದೀಪ್ ಸರ್ನೇ ಕನ್ಫ್ಯೂಸ್ ಮಾಡೋದು. ಸುದೀಪ್ ಸರ್ ಯಾಕೋ ಕಿಚ್ಚನ ಚಪ್ಪಳೆ ಕೊಟ್ಟಿದ್ದೇ ತಪ್ಪು ಅನಿಸುತ್ತೆ ಈ ಹುಡುಗಿಗೆ. ಥೂ, ಕಿಚ್ಚನ ಚಪ್ಪಳೆ ಕೊಟ್ಟ ಮೇಲೆ ಈ ಥರ ಆಗಿದ್ದು. ನನಗೆ ಅವತ್ತೇ ಹೇಳಿದ್ದೆ ನಾನು, ಕಿಚ್ಚನ ಚಪ್ಪಳೆ ಏನು ಸಿಕ್ತು ಅವಳಿಗೆ ಅಂದರೆ ಹೋದ ವಾರದಲ್ಲಿ ಚೆನ್ನಾಗಿ ಉಗಿಸ್ಕೊಂಡಿದ್ಲು. ಅದಕ್ಕೋಸ್ಕರ ಕಿಚ್ಚನ ಚಪ್ಪಳೆ ಸಿಕ್ಕಿತ್ತು ಅಂತ ನನಗೆ ಅನಿಸಿತ್ತು ಅವಾಗ. ಬಟ್ ಇವಾಗ ಅನಿಸ್ತೈತೆ ಅದು ಕಿಚ್ಚನ ಚಪ್ಪಳೆಯಿಂದನೇ ಇರಿಟೇಷನ್ಸ್ ಅಂದರೆ ಹಾಳಾಗಿದ್ದು ಅಂತ. ನಾನು ಯಾರಿಗೆ ಸುದೀಪ್ ಸರ್ಗೆ ಏನು ಹೇಳ್ತಾರೆ, ಅವ್ರು ಕೊಟ್ಟಿದ್ದು ಒಳ್ಳೇದಾಯಿತು, ಅವ್ರು ಒಳ್ಳೆ ಮನಸ್ಸಿಂದನೇ ಕೊಟ್ಟಿದ್ದು. ಬಟ್ ಈ ಹುಡುಗಿ ಯೂಸ್ ಮಾಡ್ಕೊಳ್ಳೋ ರೀತಿ ಸರಿಯಿಲ್ಲ ಅಷ್ಟೇ, ಇನ್ನೇನು ಇಲ್ಲ. ಆಮೇಲೆ ನಮ್ಮ ಧ್ರುವಂತಣ್ಣ ಸೂಪರ್ ಇವತ್ತು. ಆಮೇಲೆ ಅದಾದಮೇಲೆ ಗಿಲ್ಲಿ ಹೇಳಿದ ಪಾಯಿಂಟು ಸಗದಾಯಿತು. ಸೂರಜ್ ಅಣ್ಣ ಎಲ್ಲರೂ ಏನಂದರೆ ಅವಳ ಒಪಿನಿಯನ್ ಮಾತ್ರ ಸರಿ, ಬೇರೆಯವ್ರದ್ದೆಲ್ಲ ತಪ್ಪು. ಹೆಂಗಿದು? ಗಿಲ್ಲಿ ಸರಿಯಾಗಿ ಹೇಳ್ದ, ಪಕ್ಕದಲ್ಲಿ ಹೇಳ್ಕೊಂಡು ಸರಿಯಾಗಿ ಹೇಳ್ದ ಅವನು. ಅದೇಂಗೆ ನೀವು ರಘು ಅಣ್ಣಂಗೆ ನನ್ನ ಫ್ಯಾನ್ಸ್ ಇದ್ದಾರೆ ಅಂತ ಹೇಳಿದೆ. ಅದೇಂಗೆ ಅಶ್ವಿನಿನ 3 ವಾರದಿಂದ ಇದು ಮಾಡ್ತೀನಿ ಅಂತೀರ, ಆಮೇಲೆ 3 ವಾರ ಸೇವ್ ಮಾಡ್ತೀನಿ ಅಂತ ಹೇಳಿದೆ. ಕರೆಕ್ಟಾಗಿ ಹೇಳ್ದ ಗಿಲ್ಲಿ. ನಾನೇನು ಗಿಲ್ಲಿ ಅಂತ ಹೇಳ್ತೀನಿ ಅಂತ ಅಂದ್ಕೊಬೇಡಿ. ಈ ವಿಷಯ ಇದ್ರೆ ಮಾತ್ರ ಕಮೆಂಟ್ ಹಾಕಿ. ಇರಿಟೇಷನ್ ಸುಂದರಿ ಫ್ಯಾನ್ಸು, ಫೇಕ್ ಐ ಡಿ ಫ್ಯಾನ್ಸ್ಗಳ ಬಂದು ಕಮೆಂಟ್ ಹಾಕಿ. ಏನೋ ತಲೆ ಕೆಡಿಸ್ಕೊಳ್ಳೋದು. ನಾನು ಯಾವಾಗಲೂ ಹೇಳಿದ್ವಿ ಈ ಕೂದಲು ಸಮಾನ ಅಂತ ನಿಮ್ಮ ಕಮೆಂಟ್ಸ್ಗಳು. ಅಷ್ಟೇ ಗೈಸ್. ಈ ವಿಡಿಯೋ ಇಷ್ಟ ಮಾತ್ರ ಲೈಕ್ ಮಾಡಿ, ಇಲ್ಲ ಅಂದರೆ ಸ್ವೈಪ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.